ಶಾಸಕನ ಬೆಂಬಲಿಗ ಎಂಬ ಹಮ್ಮಿನಿಂದ ಬೇರೆಯವರ ಮನೆ ಮುಂದೆ ದನದ ಕೊಟ್ಟಿಗೆ ನಿರ್ಮಿಸಿ ಪಕ್ಕದ ಮನೆಯವರಿಗೆ ಕಿರುಕುಳ ನೀಡುತ್ತಿರೋ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹಂಪಾಪುರ ಗ್ರಾಮದಲ್ಲಿ ನಡೆದಿದೆ. ಶ್ರೀರಂಗಪಟ್ಟಣ ಕೈ ಶಾಸಕ ರಮೇಶ್ ಬಾಬು ಬೆಂಬಲಿಗ ಮಾಜಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣ ಎಂಬುವರಿಂದ ದಬ್ಬಾಳಿಕೆ ದೌರ್ಜನ್ಯ ನಡೆಯುತ್ತಿದ್ದರೂ ಯಾರೂ ಕೂಡ ಕ್ಯಾರೆ ಎನ್ನದ ಸ್ಥಿತಿ ನಿರ್ಮಾಣವಾಗಿದೆ. ಮನೆ ಮುಂದೆ ಗ್ರಾಮ ಠಾಣಾ ಜಾಗವಿದ್ದು ಅಲ್ಲಿ ಪಂಚಾಯತಿಯಿಂದ ರಸ್ತೆ ನಿರ್ಮಿಸಲಾಗುತ್ತಿತ್ತು. ರಸ್ತೆ ನಿರ್ಮಿಸಲು ಮುಂದಾದ ಕೂಡಲೇ ಎಂಎಲ್ಎ ಬೆಂಬಲಿಗ ಕೃಷ್ಣಪ್ಪ ಪಕ್ಕದ ಮನೆಯವರ ಮನೆ ಎದುರು ಕೊಟ್ಟಿಗೆ ನಿರ್ಮಿಸಿದ್ದಾನೆ. ಕೇಳಲು ಹೋದವರ ಮೇಲೆಲ್ಲ ಜಗಳ ಮಾಡಿ ಕಿರಿಕಿರಿ ಮಾಡುತ್ತಿದ್ದಾರೆ. ಗ್ರಾಮ ಠಾಣಾ ಜಾಗದಲ್ಲಿ ರಸ್ತೆ ನಿರ್ಮಿಸಿ ತಮಗೆ ಉಂಟಾಗ್ತಿರೋ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಆದರೆ ಎಂಎಲ್ಎ ಬೆಂಬಲಿಗ ಕೃಷ್ಣಪ್ಪ ಮಾತ್ರ ಇದು ತಮಗೆ ಸೇರಿರೋ ಜಾಗವಾಗಿದ್ದು ಯಾವುದೇ ಕಾರಣಕ್ಕೂ ನಾವು ರಸ್ತೆ ಮಾಡಲು ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಜಾಗ ನಮ್ದು, ನಮ್ಮ ಮನೆ ಮುಂದೆ ಜಾಗ ಕಾಂಕ್ರೀಟ್ ಮಾಡ್ತಾ ಇದೀವಿ ಅಷ್ಟೇ ಸರ್, ಇನ್ನೇನಿಲ್ಲ. ನಮ್ದು ಜಾಗ ನಮ್ಮ ಮನೆ ಮುಂದ್ಗಡೆ ಕಾಂಕ್ರೀಟ್ ಮಾಡ್ತಾ ಇದೀವಿ ಅಷ್ಟೇನೆ. ಯಾರು ಜಲ್ಲಿ ಹಾಕಿದ್ರು, ನಾವು ರೋಡು ಒಂದು ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊತು, ಅಲ್ಲಿಗೆ ಇಲ್ಲಿ ಗಂಟೆ ಹಾಕ್ಬಿಡಿ ಸರ್ ನಮ್ಮ ಮನೆ ಮುಂದ್ಗಡೆ ಅಂತ ಹೇಳ್ದು ಹಾಕಿದ್ರು. ಇರಿ ಸರ್, ಅಲ್ಲಿ ಊರಲ್ಲೂ ದೇವಸ್ಥಾನ ಹಾಕ್ಸ್ತಾವ ಜಾಗ ಇಲ್ಲ, ಅಲ್ಲಿ ಯಾರೋ ಗಲಾಟೆ ಮಾಡಿ ಹಾಕಿಸ್ತಿಲ್ಲ, ಅದಕ್ಕೆ ಇಲ್ಲಿಗೆ ಹಾಕ್ದು ಬೇಡವಾ, ಈ ರೋಡೇ ಬಿಡ್ಬೇಕು, ನಮ್ಮ ಜಲ್ಲಿನ ಬಿಡಬಿಡಿ ನಮ್ಮ ಮನೆಗೆ ತಿರುಗಾಡಬೇಕು ಎಷ್ಟು ಮಾಡ್ಕೊತೀವಿ. ಇದೇನು ಜಾಗ ಯಾರ್ದು ಏನಿಲ್ಲ, ಏನೋ ರೋಡ್ ಬಿಡ್ಬೇಕಂತೇನು ಆದ ಸತ್ತಿದ್ದೀರ ಸರ್? ಎಷ್ಟು ಜನ ರೋಡ್ ಬಿಡಿಸಿದ್ರ ಸರ್ ನೀವು? ಅಲ್ಲ ಸರ್, ಎಷ್ಟು ಜನಕ್ಕೆ ರೋಡ್ ಬಿಡಿಸಿದ್ರ ಸರ್ ನೀವು? ಎಷ್ಟು ಜನಕ್ಕೆ ರೋಡ್ ಬಿಡಿಸಿದ್ರ ಸರ್? ಹೌದು, ನಮ್ಮ ಮನೆ ಮುಂದೆ ರೋಡ್ ಮಾಡ್ಕೊತೀವಿ. ಯಾರು ಅವ್ರು ಜಾಗ ಬಿಡು, ಅವ್ರು ಅದು ನಮ್ದೇ ಜಾಗ, ಅದು ಜಾಗ ಸರ್. ಸರ್ ಇತ್ತವಾಗಿದ್ರೆ ಇರೋ ಎಷ್ಟು ಜನಕ್ಕೆ ರೋಡ್ ಬಿಡ್ಸಕ್ಕಲ್ಲ ಸರ್ ನೀವು? ಎಷ್ಟು ಜನಕ್ಕೆ ಸರ್? ಈಗ ನಾವು ಹಿತವಾಗಿ ಬಿಟ್ಕೊಡ್ಬೋದು, ಇಲ್ಲಾಂದ್ರೆ ಸರ್ ಗಲಾಟೆ ಮಾಡಿ ಯಾರು ಬಿಟ್ಕೊಡ್ತಾರೆ? ನಿಮ್ಮ ಜಾಗದಲ್ಲಿ ನೀವು ಬಿಟ್ಕೊಡ್ತೀರಾ? ಈಗ ನಿಮ್ಮ ಜಾಗದಲ್ಲಿ ನೀವು ಬಿಟ್ಕೊಡ್ತೀರಾ ಸರ್? ಈಗ ನೀವೇ ನಿಮ್ದೇ ಜಾಗ ಬಿಟ್ಕೊಡ್ತೀರಾ ಸರ್? ಸರ್ ಅದಕ್ಕೆ ರೋಡ್ ಇಲ್ವಾ ಅವ್ರಿಗೆ? ಯಾರು ರೋಡ್ ಕೇಳ್ತಾರೆ ಅವರು? ಸರ್ವೆ ನಂಬರಲ್ಲಿ ಇರೋ ಸರ್ವೆ ನಂಬರಲ್ಲಿ ಮನೆ ಕೊಟ್ಟವ್ರಿಗೆಲ್ಲ ಜಾಗ ಬಿಡೋಣ ಸರ್ ನಾವು. ಹೌದು, ಅವ್ರ ಜಮೀನಿಲ್ಲ ಬಿಟ್ಕೊಳ್ಳಿ ಬಿಡಿ. ಈಗ ಸರ್ ಆಯ್ತು, ಅವ್ರ ಜಮೀನಿನ ರೋಡ್ ಅದಲ್ಲ ಸರ್, ಬಿಟ್ಕೊಳ್ಳಿ ಬಿಡಿ. ಅವ್ರ ಜಮೀನ ರೋಡ್ ಅದ, ಸರ್ವೆ ನಂಬರ್ಗೆ ಜಾಗ ಕೊಡುವ. ಇಲ್ಲ ಸರ್, ನಮ್ಗೆ ಸರ್, ನಾವು ಕೃಷ್ಣ ಸರ್. ಹತ್ತ ಕಡೆಗೆ ಬಾಕ್ಲಿತ್ತು, ಈ ಕಡೆ ಬಾಕಲ್ ಮಾಡಿದ್ರು. ಅವಾಗ ಜಾಗ ಇಲ್ದಂತೆ ನಾವು ಬಾಕಲ್ ಮಾಡಿದಾವೆ ಸರ್. ಬಾಕಲ್ ಬಿಟ್ಕೊಂಡಿರೋದು ತಾನೇ, ನಾವು ಜಾಗ ಇರೋದು ತಾನೇ ಮಾಡಿರೋದು. ಈಗ ನಮ್ಮ ಬಾವ ತೀರೋಗ್ಬಿಟ್ಟಾರ, ಇವರು ತಿರ್ಗಾಡಕ್ಕೆ ರಸ್ತೆ ಕೊಡ್ತಾ ಇಲ್ಲ ನಮ್ಗೆ. ಹಾಕುವಾಗ ಸರ್ ಇವರು ನಾವು ಬಿಟ್ಕೊಡ್ತೀವಿ ಅಂದ್ರಲ್ಲ ಸರ್, ರಸ್ತೆ ಮಾಡುವಾಗ ಬಿಟ್ಕೊಡ್ತೀವಿ ಅಂದ್ರಲ್ಲ, ಈಗೇನು ಮಾಡ್ತಿದ್ದಾರೆ? ಬೈಕ್ ತಂದ್ರು ಅತ್ತಗೆ ನಿಲ್ಲಿಸಿ ಅಂತಾರೆ, ಈಗ ಅಲ್ಲೇ ಕಾಂಪೌಂಡ್ ಹಾಕ್ತೀವಿ ಅಂತಾರೆ, ಗೇಟ್ ಹಾಕ್ತೀವಿ ಅಂತಾರೆ. ಏನು ಸರ್ ನಾವು ಮಾಡೋದು? ನಾವು ಕೇಳಿಲ್ಲ ಸರ್. ನಮ್ಮ ಬಾವ ತೀರೋ ಮೇಲೆ ಹೆಣ್ಮಕ್ಳು ಸರ್, ಅವರು ಎಲ್ಲ ಅವ್ರು ಗಂಡಿನ ಮನೆಗೆ ಹೋಗ್ತಾರೆ. ಹಿಂಗೆ ಒಂದೊಂದು ದಿನ ಬಂದು ಹಿಂಗೆ ಒಂದೊಂದು ದಿನ ಇದ್ದು ಹೋಗೋಕ್ಕೂ ಬಿಡೋತ್ತೆ ಇಲ್ಲ. ಹಂಗೆ ಸರ್, ಇದು ಗ್ರಾಂಟ್ ಹಣ ಸರ್, ಅವ್ರದ್ದು ಅಲ್ಲ ಸರ್. ಬರೀ ಅವ್ರು ದೊಡ್ಡವರು ಸರ್. ಗ್ರಾಂಟ್ ಹಣದಲ್ಲಿ ಅವರು ನಮ್ಮದು ನಮ್ಮ ಅಪ್ಪಂದು ಅಂತಾರೆ ಸರ್. ಹಸು ಎಲ್ಲ ಕಟ್ಟಾಕ್ತಾರೆ ಸರ್, ತುಂಬ ತೊಂದರೆ ಕೊಡ್ತಾರೆ. ಸೊಳ್ಳೆ ಜಾಸ್ತಿ ಸರ್, ಹೇಳೋಕ್ಕಾಗಲ್ಲ. ಎಲ್ಲ ಹಿಂಗೆ ಸುತ್ಕೋತಾರೆ ಸರ್. ಈಗ ನೋಡಿ ಹೊಡೆಯಕ್ಕೆ ಬಂದರು, ನನ್ನ ಮಗನಿಗೂ ಹಂಗೆ ಹೊಡೆಯಕ್ಕೆ ಬಂದರು ಅವತ್ತು. ಇವತ್ತು ನಮ್ಮ ಹುಡುಗ ಇಲ್ಲ, ಅವರೇ ಈಗ ಮಾತಾಡ್ತಾವ್ರಲ್ಲ, ಅವರೇ ನೋಡಿ ಇದೇ ಹುಡುಗ ಬತ್ತು ನಮ್ಮ ಹುಡುಗ. ಅವ್ನಿಗೆ ಹಂಗೆ ಹೊಡೆಯಕ್ಕೆ ಬಂದ, ಅವ್ನ ಮಗ ಹಿರಿ ಮಗ ಹೊಡೆಯಕ್ಕೆ ಬಂದ ಸರ್. ಕೃಷ್ಣಪ್ಪನ ಹಿರಿ ಮಗ ಬಂದ ಹೊಡೆಯಕ್ಕೆ. ಅವತ್ತು ಹೆಂಗಸ್ರೆಲ್ಲ ಸುತ್ಕೊಂಡ್ರು, ಅವ್ರ ಫ್ಯಾಮಿಲಿನೇ. ನಮ್ಮ ಹೆಸರು ಶಾಂತಮ್ಮ ಅಂತ. ಬಿಡ್ತಾಯಿಲ್ಲ ಸರ್, ತಿರ್ಗಡೆ ದಾರಿನೇ ಬಿಡ್ತಾಯಿಲ್ಲ, ನಮ್ಗೆ ತುಂಬ ತೊಂದರೆ ಕೊಡ್ತಾರೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.